ಕಾಂಗ್ರೆಸ್ಸಿಂದ ನಮಗೆ ಅನುಕೂಲ ಆಗಲಿ ಆಗದೇ ಇರಲಿ, ಮುಸ್ಲಿಂ ಸಮಾಜ ಏನೈತೆ ಕಾಂಗ್ರೆಸ್ಸಿಗೆ ಒಂದು ಆಕ್ಸಿಜನ್ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂಡು ಬಂದೈತೆ. ಮುಸ್ಲಿಂ ಸಮಾಜಕ್ಕೆ ಕಡೆಗಣನೆ ಕಾಣ್ತಾ ಇದೆ. 100% ಈ ಸರಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು. ಹಣ ಆಗಿರ್ಲಿ ಅಥವಾ ಇನ್ನೊಬ್ಬರು ಯಾರು ದೀಡಿಗಾಗಲಿ ಯಾರು ತ್ಯಾಗ ಮಾಡಿದ್ದಿಲ್ಲ. ಅಜ್ಜ ಹಾಕಿದ ಆಲ್ಮಾರ ಅಲ್ಲ ಇದು. ಈ ಪಕ್ಷ, ಈ ಜನಾಂಗ, ಮುಸ್ಲಿಮರು ಯಾರು ದಡ್ರಿಲ್ಲ. 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ರೆ 1000 ಓಟ್ ನಾವು ತಗೊಂತೀವಿ ಇರಬಹುದು ಅವ್ರ ಮನಸ್ಸಿನಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಬ್ಬರು ಮತದಾರರಿದ್ದಾರೆ, ಅವರನ್ನ ಮಾತಾಡಿಸ್ತಾನೆ. ಸರ್, ಹೇಗೆ ನಡೀತಾ ಇದೆ ಈ ಬಾರಿ ಎಲೆಕ್ಷನ್ ಕಾವು? ತುಂಬ ಚೆನ್ನಾಗಿ ನಡೀತಿದೆ ಸರ್. ಜನ ಎಲ್ಲ ಬದಲಾವಣೆ ಬಯಸ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಸುಮಾರು ಒಂದು 30-40 ವರ್ಷದಿಂದ ಒಂದು ಪಕ್ಷ, ಒಂದೇ ಮನೆತನ, ಅವರಿಗಾಗಿ ನಾವು ದುಡ್ಕೊಂತ ಬಂದಿದ್ದೀವಿ. ಕ್ಷೇತ್ರದ ಜನ ಎಲ್ಲ ಮುಸ್ಲಿಂ ಬಾಂಧವರು ವಿಶೇಷವಾಗಿ ಕಾಂಗ್ರೆಸ್ ಅಂದ ತಕ್ಷಣ ನಮ್ಮ ರಕ್ತದಲ್ಲಿ ಇತ್ತದು. ಈಗ ನಮ್ಮನ್ನು ದೂರ್ತಾರೆ ಕೆಲವರು. ಆ ದೂರಿದ್ರು ಸಹ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ಸಿಂದ ನಮಗೆ ಅನುಕೂಲ ಆಗಲಿ ಆಗದೇ ಇರಲಿ, ಮುಸ್ಲಿಂ ಸಮಾಜ ಏನೈತೆ ಕಾಂಗ್ರೆಸ್ಸಿಗೆ ಒಂದು ಆಕ್ಸಿಜನ್ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂಡು ಬಂದೈತೆ. ಇಲ್ಲಿವರೆಗೂ ಯಾವುದೇ ರೀತಿ ಅಧಿಕಾರದ ಆಮಿಷಕ್ಕೆ ಒಳಗಾಗಿಲ್ಲ ಈ ಸಮಾಜ. ಒಬ್ಬರನ್ನು ನಾವು ಗುರುತಿಸಿದ್ವಿ ಅಂದರೆ ಅವ್ರ ಹಿಂದೆ ತ್ಯಾಗ ಮಾಡ್ಕೊಂಡು ಬಂದಿದ್ವಿ. ಈ ನಮ್ಮನ್ನು ಇತ್ತಿತ್ತಲಾಗಿ ಬರ್ತಾ ಯಾಕೋ ಮುಸ್ಲಿಂ ಸಮಾಜಕ್ಕೆ ಕಡೆಗಣನೆ ಕಾಣ್ತಾ ಇದೆ. ಅಟ್ಲೀಸ್ಟ್ ಈಗ ನಮಗೆ ನಾವು ನೋಡ್ದಂಗೆ ಮುಖಂಡರಾದಂಥವ್ರು ಕೆಲವರು ಕಾಂಗ್ರೆಸ್ನಲ್ಲಿ, ಅವರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಮುಸ್ಲಿಂ ಯುವಕರನ್ನು, ಮುಸ್ಲಿಂ ಸಮಾಜಕ್ಕೆ ತುಚ್ಛವಾಗಿ, ಕೀಳು ಮಟ್ಟಕ್ಕೆ, ಹೀನಾಯವಾಗಿ ಮಾತಾಡೋದು ಇದು ಎಷ್ಟು ಸರಿ ಅಂತ ನಮಗೆ ನೋವಾಗ್ಬಿಟ್ಟೈತೆ. ಅಂದರೆ ಅದೇ ಉದ್ದೇಶಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸೋಲಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಈ ಭಾಗದ ಜನ. 100% ಈ ಸರಿ ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು. ನಮಗೇನು ಎಫೆಕ್ಟ್ ಆಗಲ್ಲ. ಇರ್ತಕ್ಕಂಥ 25 ತಿಂಗಳ ಅವಧಿಯಲ್ಲಿ ಒಮ್ಮೆ ಅಲ್ಪಸಂಖ್ಯಾತರಿಗೆ ಕೊಟ್ಟು ಪುನಃ ಅವರೇ ಇದನ್ನು ಈ ಮರುಸ್ಥಾಪನೆ ಮಾಡ್ಕೋಬೋದಿತ್ತು ಸಾಮ್ರಾಜ್ಯ. ಆದರೂ ಅವರು ಬರೀ 25 ತಿಂಗಳಿಗೆ ತ್ಯಾಗ ಮಾಡಲಿಲ್ಲ. ಯಾಕೆ? ಇಡೀ ಇಲ್ಲಿ 70-80 ಮತದಾರರು ಇರ್ತಕ್ಕಂಥ ಅಲ್ಪಸಂಖ್ಯಾತರ ಕ್ಷೇತ್ರ, ಅಹಿಂದ ವರ್ಗಕ್ಕೆ ಬಲವಾದ ಒಂದು ಇಲ್ಲಿ ಬೆಂಬಲ ಇದೆ. ಇವರ ಒಂದು ಬೆಂಬಲದಿಂದಲೇ ಗೆದ್ದರೇವನ. ಯಾವುದೇ ಹಣ ಆಗಿರಲಿ ಅಥವಾ ಇನ್ನೊಬ್ಬರು ಯಾರು ದೀಡಿಗಾಗಲಿ ಇಲ್ಲಿ ಯಾರು ತ್ಯಾಗ ಮಾಡಿದ್ದಿಲ್ಲ. ನಮ್ಮದೊಂದು ಸಮಾಜ ಇದೆ, ಒಂದು ಕೋಮಿದೆ. ಈ ಕೋಮಿಗೂ ಸಾಮಾಜಿಕ ನ್ಯಾಯ ಸಿಗಲಿ, ಪ್ರತಿಯೊಬ್ಬರಿಗೂ ಪ್ರಾತಿನಿಧ್ಯ ಸಿಗಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಕಾಂಗ್ರೆಸ್ನಲ್ಲಿ ದುಡ್ಕೊಂತ ಬಂದ್ದಾರೆ. ಇವತ್ತು ಯುವಕರಿಗೂ ಸಹ ಮುಂಚೂಣಿಯಲ್ಲಿ ಒಂದು ಲೀಸ್ಟ್ ಮಾಡಿ ಯಾರು ಮುಂಚೂಣಿಯಲ್ಲಿ ಯುವಕರಿದ್ದಾರೆ, ಸಮಾಜ ಸೇವೆ ಮಾಡೋರಿದ್ದಾರೆ, ಸಾರ್ವಜನಿಕರ ಸೇವೆ ಮಾಡಿದ್ದಾರೆ, ಅಂಥವ್ರನ್ನ ಗುರುತಿಸಿಲ್ಲ. ಯಾರೂ ಒಬ್ಬರು ದೊಣೆ ನಾಯಕರು ಅಲ್ಲೆಲ್ಲೂ ಕೂತ್ಕೊಂಡ್ಬಿಟ್ಟು ಯಾರು ಅವ್ರ ಮನೆ ಹತ್ರ ಹೋಗಬೇಕು, ತಲೆ ಕರ್ಕೋಬೇಕು, ನಾವು ಇನ್ನೊಬ್ಬರನ್ನ ಕರ್ಕೊಂಡು ಹೋಗಬೇಕು, ಇಂಥ ವ್ಯವಸ್ಥೆಯಿಂದ ಭಾಳ ಬೇಸತ್ತು. ಅದರಾಗೂ ಕೂಡ ನೊಂದರೂ ನಾವು ಅವರನ್ನು ದುಡ್ಕೊಂತ ಬಂದಿದ್ದೀವಿ ಕಾಂಗ್ರೆಸ್ಸಿಗೆ. ಇನ್ನು ಈ ಸಾರಿ ನಮಗೆ ಮಾಡಿರ್ತಕ್ಕಂಥ ಅವಮಾನ ಇದು ಇಡೀ ದಾವಣಗೆರೆಗೆ ಅಲ್ಲ, ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶಾದ್ಯಂತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇದು ಶಾಪವಾಗಿ ಅವರು ನಮಗೆ ನೋವನ್ನು ಕೊಟ್ಟಿದ್ದಾರೆ. ಆ ನೋವು ಪ್ರತಿಯೊಬ್ಬ ಯುವಕರಲ್ಲಿ ಸಹ, ಯಜಮಾನರಲ್ಲಿ ಸಹ, ಬುದ್ಧಿಜೀವಿಗಳು, ಪ್ರತಿಯೊಬ್ಬರು ಅಹಿಂದ ವರ್ಗ, ದಲಿತ, ಹಿಂದುಳಿತಕ್ಕಂಥ ಪ್ರತಿಯೊಬ್ಬ ಜನನೂ ಸಹ ಭಾಳಷ್ಟು ಬೇಜಾರಾಗಿದ್ದಾರೆ. 20 ತಿಂಗಳ ಅವಧಿಗೆ ತ್ಯಾಗ ಮಾಡೋಕ್ಕಾಗಲ್ವ? 40 ವರ್ಷ ನಿಮಗೆ ಶಕ್ತಿ ತುಂಬ್ಕೊಂಡು ಬಂದಿತ್ತು ಮುಸ್ಲಿಂ ಸಮಾಜ. ಇವತ್ತು ಅಟ್ಲೀಸ್ಟ್ ಮುಸ್ಲಿಂ ಸಮಾಜಕ್ಕೆ ನೀವು ಕೇವಲ 20 ತಿಂಗಳಿಗೆ ನೀವು ತ್ಯಾಗ ಮಾಡಲಿಲ್ಲ. ಮಾಡಿರಿ, ನೀವು ನಿಮ್ಮ ಮನೆತನಕ್ಕೆ ಇಲ್ಲಿವರೆಗೂ ಪ್ರತಿಯೊಬ್ಬರು ದುಡ್ಕೊಂತ ಬಂದಿದ್ದೀವಿ. ಆದರೂ ಸಹ ನೀವು ಒಂದು ಸಾರಿ ತ್ಯಾಗ ಮಾಡಲಿಲ್ಲ. ಮಾಡಬೇಕಿತ್ತು. ನಿಮ್ಮ ಮಗನ ಇನ್ನೂ ಭವಿಷ್ಯ ಇದೆ, ಇನ್ನು 20-22 ವರ್ಷ ವಯಸ್ಸಷ್ಟೇ, ಸಾಕಷ್ಟು ವಯಸ್ಸಿದೆ ಇನ್ನೂ ಅವರಿಗೆ ಇದೆ, ಮುಂದೆ ಫ್ಯೂಚರ್ ಇದೆ, ಅವ್ರು ಮಾಡಬಹುದಿತ್ತು. ಆದರೂ ಸಹ ಯಾಕೋ ಆಸೆ ಮಾಡಿಬಿಟ್ರು. ಇದೇನೋ ಯಾರಿಗೋ ಅಜ್ಜ ಹಾಕಿದ ಆಲ್ಮಾರ ಅಲ್ಲ ಇದು. ಈ ಪಕ್ಷ, ಈ ಜನಾಂಗ, ಪ್ರತಿಯೊಬ್ಬರು ಸಹ ನಮ್ಮೊಂದು ಏನೋ ಒಂದು ಒಳ್ಳೆಯದಾಗ್ಬೋದು, ನಮ್ಮ ಕ್ಷೇತ್ರ ಒಳ್ಳೆಯದಾಗ್ಬೋದು, ಸಮಾಜ ಒಳ್ಳೆಯದಾಗ್ಬೋದು, ಅಥವಾ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ತೊಂದರೆ ಆದಾಗ ನಮ್ಮನ್ನೆಲ್ಲ ಕಾಪಾಡ್ಬೋದು ಅನ್ನುವ ದೃಷ್ಟಿಯಿಂದ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂತ ಬಂದಿದ್ವಿ. ಶಾಮನೂರವ್ರ ಮನೆಯನ್ನು ದೇವರಾಗಿ ಪೂಜಿಸ್ಕೊಂತ ಬಂದಿದ್ವಿ. ಬಟ್ ಆದರೆ ಒಂದು ಸಾರಿ ಅವರು ತ್ಯಾಗ ಮಾಡಬೇಕಿತ್ತು, ಮಾಡಿಲ್ಲ. ಇದು ಒಂದು ಕಡೆ ಸರ್, ಇಲ್ಲ ಮುಸ್ಲಿಂ ಮತ ಬ್ಯಾಂಕ್ ರೀತಿ ಬಳಕೆ ಮಾಡ್ಕೊತಾ ಇದ್ದಾರೆ ಕಾಂಗ್ರೆಸ್ನವರು. ಅಂದರೆ ಬೇರೆಯವರಿಗೆ ಮಾರ್ಗಗಳಿಲ್ಲ ಅಂತ ಹೇಳ್ತಾರೆ. ಈ ಬಾರಿ ಪರ್ಯಾಯ ಮಾರ್ಗಗಳನ್ನು ಹುಡ್ಕೊಂಡಿದ್ದಾರೆ ಈ ಭಾಗದ ಜನ. ನಮ್ಮನ್ನು ಇತ್ತೀಚೆಗೆ ನಾವು ಕೇಳ್ಪಟ್ಟಿರೋದು ಈ ಚುನಾವಣೆ, ಬೈ ಎಲೆಕ್ಷನ್ ಚುನಾವಣೆ ಬಂದ ಮೇಲೆ ಕೆಲವು ನಮ್ಮ ಕಾಂಗ್ರೆಸ್ ಮುಖಂಡರ ಮಾತುಗಳು ಭಾಳ ಮನಸ್ಸಿಗೆ ನಾವು ಕೊಟ್ಟಾರೆ. ಅಲ್ಪಸಂಖ್ಯಾತರು ದುಡ್ಡಿಗಾಗಿ ಬದುಕಿಲ್ಲ. ಅಲ್ಪಸಂಖ್ಯಾತರು ಗಾರೆ ಕೆಲಸ ಮಾಡೋದ್ರಿಂದ ಹಿಡಿದು, ಗುಜರಿ ಕೆಲಸ ಮಾಡೋದ್ರಿಂದ ಹಿಡಿದು ದೀವಂದ್ರ ತನಕ ಕೆಲಸ ಮಾಡ್ತಿದ್ದಾರೆ. ಮುಸ್ಲಿಮರು ದೀವನರಿಗೆ ಯಾರು ದಡ್ರಿಲ್ಲ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಆದರೂ ಸಹ ಒಂದು ಪಕ್ಷ ಒಂದು ಪಕ್ಷಕ್ಕಾಗಿ ನಾವು ಎಲ್ಲಿಂದಲೂ ಬಂದುಬಿಟ್ಟಿದ್ದೀವಿ ಅಂತೇಳಿದು ಆ ಪಕ್ಷ ದುಡ್ಕೊಂತ ಬಂದಿರೋದ್ರಿಂದ ನಮ್ಮನ್ನು ಕೇವಲವಾಗಿ ಮಾತಾಡ್ತಾರೆ. ಒಂದು 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ಟರೆ 1000 ಓಟ್ ನಾವು ತೊಗೊತೀವಿ
ಬಟ್ ಇಲ್ಲಿ ಇರ್ಬೋದು ಅವ್ರ ಮನಸ್ಸಿನಲ್ಲಿ. ಆ 500 ಮತ್ತು ಬಿರಿಯಾನಿಗೆ ನಾವು ಓಟ್ ಹಾಕಿಲ್ಲ, ಆ ಪಕ್ಷಕ್ಕಾಗಿ, ಆ ಪಕ್ಷದ ಒಂದು ಆಲ್ಮರ ನೋಡಿ ನಾವು ಓಟ್ ಹಾಕಿದ್ವಿ. ಬಟ್ ಇನ್ನು ಮುಂದೆ ನಮ್ಮ 500 ರೂಪಾಯಿ ಒಂದು ಬಿರಿಯಾನಿ ಮತ್ತು ನಮ್ಮ ಸಮಾಜಕ್ಕೆ ಅವಮಾನ ಮಾಡಿರೋದು ಮತ್ತು ನಮ್ಮ ಮುಖಂಡರನ್ನ ಕಡೆಗಣಿಸಿರೋದು ಅವನ್ನೆಲ್ಲನೂ ಸಹ ನಾವು ಈ ಸಾರಿ ನಾವು ಅವರನ್ನು ಸೋಲಿಸುವ ಮುಖಾಂತರ ನಾವು ಅವರಿಗೆ ಇದರದ ಉತ್ತರನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎಸ್ ಸರ್. ಮತ್ತು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಯಾದಂಥ ಒಂದು ಆಸ್ಪತ್ರೆ ಇಲ್ಲ, ಒಂದು ಒಳ್ಳೆಯ ಒಂದು ಸುಸಜ್ಜಿತ ಒಂದು ಗೌರ್ಮೆಂಟ್ ಕಾಲೇಜಿನ ವ್ಯವಸ್ಥೆ ಇಲ್ಲ. ಇಲ್ಲಿ ದುಡಿತಕ್ಕಂಥ ಯುವಕರಿಗೆ, ನಿರುದ್ಯೋಗಿಗಳು ಸಾಕಷ್ಟು ಜನ ಇದ್ದಾರೆ. ಒಂದು ಪರ್ಯಾಯ ಮಾರ್ಗ, ಒಂದು ಕಾರ್ಖಾನೆಗಳಿಲ್ಲ. ಸರ್ ಏಕೆ ಮಾಡಲಿಲ್ಲ ಸರ್ ಕಾಂಗ್ರೆಸ್ನವರು ಇಲ್ಲಿ? ನೋಡಿರಿ, ಉದಾಹರಣೆ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಇಲ್ಲಿ ಉತ್ತರ ಮತ್ತು ದಕ್ಷಿಣ ಅಂತ ಇದೆ. ಪ್ರಜ್ಞಾವಂತರು ಇರ್ತಕ್ಕಂಥ ಕ್ಷೇತ್ರ ಉತ್ತರ ಅಂತ ಆಯಿತು ಅವ್ರ ಲೆಕ್ಕಾಚಾರಕ್ಕೆ, ಅಭಿವೃದ್ಧಿ ಲೆಕ್ಕಾಚಾರಕ್ಕೆ, ಆಡಳಿತ ಲೆಕ್ಕಾಚಾರಕ್ಕೆ. ದಕ್ಷಿಣ ಅಂದರೆ ಅಲ್ಪಸಂಖ್ಯಾತರು, ದಲಿತರು, ಅಹಿಂದದವರು. ಅಲ್ಲಿ ನಾವು ಮಾಡೋಣಂತ ಹೆಂಗೋ ಅವ್ರು ದುಡ್ಡಿಗೆ ನಮಗೆ ಓಟ್ ಹಾಕ್ತಾರೆ, ಇಲ್ಲಿವರೆಗೂ ಹಾಕ್ಕೊಂಬಂದಾರೆ, ಮುಂದೂ ಸಹ ನಮಗೆ ಹಾಕ್ತಾರೆ. ಮಾಡೋಣಂತ ಅಲ್ಲಿ ನಮ್ಮ ಏನು ಪ್ರಜ್ಞಾವಂತರ ಜನ ಅವ್ರು ಸಿಟ್ಟಾಗ್ಬಿಟ್ರೆ ನಮಗೆ ಎಫೆಕ್ಟ್ ಆಗ್ಬೋದು. ಸಾಬು ರೇಟ್ ಅಂತೂ ನಮಗಂತೂ ಕಾಯಿ ಮಿದ್ದೆ ಇರ್ತಾರೆ. ಅವ್ರು BJPಗೆ ಹಾಕಲ್ಲ ಅನ್ನೋದನ್ನು ಗುಮ್ಮ ಇಟ್ಕೊಂಡಾರೆ. ನಾವು BJPಗೆ ಹಾಕ್ಲೂಬೋದು, BJPಗೆ ಸೋಲಿಸ್ಲೂಬೋದು. ನಾವು BJPಗೆ ಹಾಕಲಿಲ್ಲ ಅಂದರೆ ನಮ್ಮ ಮನೆಗೆ ನಾವು ಕೂರ್ತೀವಿ, ನಮಗೆ ಅನಿವಾರ್ಯ ಅಂತ ಇಲ್ಲ. ನಾವು ನಮ್ಮ ಅಭಿವೃದ್ಧಿ ನಮ್ಮ ಕ್ಷೇತ್ರಕ್ಕೆ ಕಡೆಗಣನೆ ಮಾಡಿದ್ದಾರೆ. ನೀವು ಮಿಲ್ಲತ್ ಸ್ಕೂಲ್ ಕೆಳಗಡೆ ಒಂದು ಆಸ್ಪತ್ರೆ ಇದೆ, ಆ ಆಸ್ಪತ್ರೆ ಒಂದು ಸ್ವಲ್ಪ ಹೋಗಿ ಅದನ್ನು ವೀಕ್ಷಣೆ ಮಾಡಿರಿ. ಕಸಗಳ ರಾಶಿಗಳು ನೋಡಿರಿ, ಅದು ರಸ್ತೆಗಳ ಸಂಪರ್ಕ ನೋಡಿರಿ. ಇನ್ನು ಸ್ಮಾರ್ಟ್ ಸಿಟಿ ಆದರೂ ಸಹ ಇನ್ನು ಎಷ್ಟು 2, 3, 4 ವರ್ಷ ತನಕ ಆದರೂ ಸಹ ಸ್ಲಮ್ಮಾಗಿ ಯಾಕೆ ಉಳಿಸಿದ್ರಿ? ಯಾಕೆ ಅಲ್ಲಿ ಜನ ಓಟ್ ಕೊಟ್ಟಿದ್ದಾರೆ ಅಂತ 100% ನಿಮಗೆ ಅವ್ನು ಕೊಟ್ಟಿರೋದು ಋಣ ತೀರಿಸಿದ್ರ? ನೀವು ವೀಕ್ಷಣೆ ಮಾಡಿರಿ, ಉತ್ತರ ಮತ್ತು ದಕ್ಷಿಣ ವೀಕ್ಷಣೆ ಮಾಡಿರಿ. ಆ ಉತ್ತರದಲ್ಲಿ ಯಾವ ಮಟ್ಟಕ್ಕೆ ಎಷ್ಟು ಸ್ವಚ್ಛವಾಗಿದೆ, ಏನೇನು ಬೇಕು ನಮಗೆ ಸೌಲಭ್ಯ, ಮಾನವನಿಗೆ ಬೇಕಾದ ಪ್ರತಿಯೊಬ್ಬ ಮೂಲ ಸೌಲಭ್ಯ ಮಾಡ್ಕೊಂಡಾರೆ. ಬಟ್ ನಮ್ಮ ದಕ್ಷಿಣದಲ್ಲಿ ಕಡೆಗಣಿಸಿ ನಮ್ಮನ್ನು ಈ ಸ್ಲಮ್ಗಿಂತಲೂ ಕೀಳು ಮಟ್ಟಕ್ಕೆ ನಮ್ಮನ್ನು ಇಟ್ಕೊಂಡಾರೆ. ಅತಿ ಹೆಚ್ಚು ಓಟ್ ಕೊಟ್ಟು ನಾವು ಗೆಲ್ಲಿಸಿರೋರಿಗೆ ಈ ರೀತಿ ಅವಮಾನ ಮಾಡಿದ್ದಾರೆ. ಆದರೂ ಸಹಿಸ್ಕೊಂತ ಬಂದಿದ್ವಿ. ಸಮಾಜಕ್ಕೆ ಪೆಟ್ಟಾಗಿರೋದ್ರಿಂದ ನಮ್ಮ ಹಿತದೃಷ್ಟಿಯಿಂದ ನಾವು ಇದ್ದೀವಿ. ನಾವು ಸಿಟ್ಟಾದರೆ ಏನಾಗತ್ತೆ, ನಾವು ನಿಮಗೆ ಬೆಂಬಲ ಕೊಟ್ಟರೆ ಏನಾಗತ್ತೆ ಅನ್ನುವಂಥ ಒಂದು ವಿಷಯಕ್ಕೆ ನಾವು ಈ ಸಾರಿ ಎಲ್ಲ ಯೂಸು ನಮ್ಮ ಸಮಾಜದವರು ಪ್ರತಿಯೊಬ್ಬರು ಸಹ ನಾವು ಪಣ ತೊಟ್ಟಿದ್ವಿ. ಈ ಸಾರಿ ಅವರನ್ನು ಸೋಲಿಸ್ಬೇಕು. ನಾವು ಯುವಕ ಖಾದರ್ ಆದಿಲ್ ಬಾಷಾ ಇವರೆಲ್ಲ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರು, ಅವ್ರದ್ದೇ ಆದಂಥ ಅವರವೆಲ್ಲ ಬಿಸ್ನೆಸ್ಗಳಿದ್ದಾವೆ. ಅವರೆಲ್ಲ ಸಮಾಜ ಸೇವೆ ಹಿಂದಿನ ಕಣ್ಣಿಗೆ ಕಾಣದ ರೀತಿಯಲ್ಲಿ ಪ್ರತಿಯೊಂದು ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 3 ತಿಂಗಳುಗಟ್ಟಲೆ ಇದು ಅನ್ನದಾಸೋಹ ಮಾಡಿದ್ದಾರೆ. ಪ್ರತಿ ಹಾಸ್ಪಿಟ್ಲ್ ಹತ್ರ ಇರ್ಬೋದು ಅಥವಾ ಪಾಯಿಂಟ್ ಎಲ್ಲೆಲ್ಲ ಅಲ್ಲಿಗೆಲ್ಲ ಇದನ್ನು ವಿತರಣೆ ಮಾಡಿದ್ದಾರೆ, ಆಹಾರ ಕಿಟ್ಗಳನ್ನು. ಪ್ರತಿಯೊಂದು ಸಹ ಇವ್ರು ಮಾಡಿದರು. ಬಟ್ ಇವ್ರು ರಾಜಕೀಯ ಹಿನ್ನೆಲೆ ಇರ್ತಿದ್ರು, ಅವತ್ತೇ ವೀಡಿಯೋ ಮಾಡ್ಕೊಂಡು ಅವತ್ತೇ ಮುಗ್ದೊಂದು ಹೈಲೈಟ್ ಮಾಡ್ಕೊತಿದ್ರು. ಅಂಥ ಕೆಲಸಗಳು ಅವ್ರು ಮಾಡಿಲ್ಲ. ನಾನು ಮಾಡ್ತಾ ಇರ್ತಕ್ಕಂಥ ಆ ದೇವರನ್ನು ಮೆಚ್ಚಬೇಕು ಅನ್ನೋ ಒಂದು ಇದರಿಂದ ಎಲೆ ಮರೆಯ ಕಾಯಿಯಾಗಿ ಅವರು ಈ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ. ಅಂಥ ಯುವಕ ಯಾಕೆ ಅವನಿಗೆ ಅವಶ್ಯಕತೆ ಇದ್ದಿಲ್ಲ. ಯಾವಾಗ ನಮ್ಮ ಲೀಡರ್ಸ್ಗಳನ್ನ ಕಡೆಗಣಿಸಿದ್ರು, ಅಲ್ಲಿಂದ ನಮಗೆಲ್ಲ ನಮ್ಮ ಸಮಾಜದವರಿಗೆ ಅನ್ಯಾಯ ಆದ ತಕ್ಷಣ ಅವರನ್ನು ಪುಷ್ ಕೊಟ್ಟಿದ್ವಿ. ಅವ್ರು ಸುಮ್ಮನೆ ಹಾಕಿದ್ರು ಅಷ್ಟೇ ಅವರು. ಬಟ್ ಎಲ್ಲರೂ ವಾಪಸ್ ತಗೊಂಡ್ರು. ನಾವೊಬ್ಬರು ನಮ್ಮ ಯಜಮಾನರು ಇದ್ರು, ಪೈಲ್ವಾನ್ ಸಾಹೇಬರು, ಅವ್ರ ಬಗ್ಗೆ ನಿರೀಕ್ಷೆ. ಸಾದಿಕ್ ಪೈಲ್ವಾನ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಇಲ್ಲಿರ್ತಕ್ಕಂಥ ಸಮುದಾಯ. ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದರು, ನಾಮಪತ್ರ ವಾಪಸ್ ತೆಗೆದುಕೊಳ್ಳೋ ಕ್ಷಣ ಮುಗಿದಾದ ನಂತರ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನಾನು ಸಮುದಾಯದ ಪರ ಇರ್ತೇನೆ, ಯಾರು ಹೇಳಿದ್ರು ನಾನು ಕೇಳಲ್ಲ. ಅಂದರೆ ಸಮುದಾಯ ಏನಾದರೂ ನನಗೆ ಹೇಳಿದ ತಕ್ಷಣ ನಾನು ಅದನ್ನು ನೆರವೇರಿಸ್ತೇನೆ ಅಂತ ಎಲ್ಲ ಹೇಳಿದರು. ಎಲ್ಲೋ ಒಂದು ತಕ್ಷಣ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ CM ಅವ್ರ ಪಕ್ಕ ಕಾಣಿಸ್ಕೊತಾರೆ. ಅಲ್ಲಿರ್ತಕ್ಕಂಥ ಬೆಂಬಲಿಗರಿಗೆ ಏನು ಅನಿಸುತ್ತೆ ಸರ್? ನೋಡ್ರಿ, ಸಮಾಜದಲ್ಲಿ ಬಹುತೇಕ ನಮ್ಮಲ್ಲಿ ಒಬ್ಬ ಮುಖಂಡರಿದ್ದಾರೆ, MLC ಜಬ್ಬರ್ ಸಾಹೇಬ್ರಿದ್ದರು. ಅವ್ರ ಬಗ್ಗೆ ಒಂದು ನಿರೀಕ್ಷೆ ಇತ್ತು, ಅದೊಂದು ನಿರೀಕ್ಷೆ ಹುಸಿ ಆಯಿತು. ಫರ್ದರ್ ಪೈಲ್ವಾನ್ ಸಾಹೇಬ್ರು ಹೊಂಟರು. ನಮ್ಮ ಸಮಾಜದಲ್ಲಿ ಅವರೊಬ್ಬರು ಯಜಮಾನ್ರೆ, ಅವರಿಗಾಗೂ ನಾವು ದುಡಿಯೋಣ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಭಾಳಷ್ಟು ಯೂತ್ಸು ಅವ್ರ ಬಗ್ಗೆ ಒಂದು ನಿರೀಕ್ಷೆ ಇಟ್ಕೊಂಡಿತ್ತು. ಬಟ್ ಬರ್ತಾ ದಿನಗಳಲ್ಲಿ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಯಿತು. ಅನಿವಾರ್ಯ ಏನೇನಾಯಿತು, ಅವ್ರನ್ನ ಎತ್ಕೊಂಡು ಹೋದರು. CM ಸಾಹೇಬರು ಅಲ್ಲಿ ಬೆಂಗಳೂರಲ್ಲಿ ಕೂರಿಸ್ಕೊಂಡ್ರು. ನಮ್ಮ ಸಮಾಜಕ್ಕೆ ಅವ್ರು ಏನು ಬೆಂಬಲ, ಅವರು ನಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ರು. ಅವ್ರು ಹೇಳಿದರು, ನಾ ಸೋತ್ರೆ ನಮ್ಮ ಸಮಾಜ ಸೋತಾಗೆ ಅಂತ. ಆ ಒಂದು ಭರವಸೆ ಮೇಲೆ ಭಾಳಷ್ಟು ಯುವಕರು ಕಾಂಗ್ರೆಸ್ ಇಲ್ಲಿ ನಮ್ಮ ಪೈಲ್ವಾನ್ ಸಾಹೇಬರಿಗೆ ನಾವು ಇಲ್ಲಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣ ತೊಟ್ಟಿದ್ರು. ಇದು ದಿಢೀರ್ನೆ ಬದಲಾವಣೆ ಆದಂಥ ಬೆಳವಣಿಗೆಯ ಒಂದು ನೋವಿನಲ್ಲಿ ಇವತ್ತು ಭಾಳಷ್ಟು ನೊಂದ್ಕೊಂಡ್ಬಿಟ್ಟೆ ಸಮಾಜ.
ಇಡೀ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಲ್ಪಸಂಖ್ಯಾತರು ವಿಶೇಷವಾಗಿ ಅಹಿಂದ ವರ್ಗದವರು ಭಾಳಷ್ಟು ಬೇಜಾರಾಗಿಬಿಟ್ಟು ಸರ್ಕಾರ ಲೆವೆಲ್ವರು ಬರೀ ನಾವು ಒಂದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಿ ನಮ್ಮ ಸ್ಥಳೀಯ ರಾಜಕಾರಣಿಗಳಲ್ಲ, ರಾಜ್ಯ ಮಟ್ಟದ ಕಾಂಗ್ರೆಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಬುದ್ಧಿಜೀವಿ ಇರ್ಬೋದು, ದೊಡ್ಡ ದೊಡ್ಡ ನಾಯಕರು ಇರ್ಬೋದು, CM ಇರ್ಬೋದು, DCM ಇರ್ಬೋದು, ಪ್ರತಿಯೊಬ್ಬರು ಸಹ ಚಿಂತನೆ ಮಾಡಬೇಕಿತ್ತು. ಒಬ್ಬರು ಯಾರಿಗಾರ ಕೊಡೋಣ, 20 ತಿಂಗಳು ತ್ಯಾಗ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷಕ್ಕೆ ಸುಮಾರು 100 ವರ್ಷ ಇದನ್ನು ಇರ್ತಕ್ಕಂಥ ಒಂದು ನಮ್ಮ ಪಕ್ಷ, ಈ ಪಕ್ಷದಲ್ಲಿ ಅವ್ರಿಗೆ ಒಂದು 20 ತಿಂಗಳು ನಾವು ಅಧಿಕಾರ ಕೊಟ್ಟು ನಾವು ಮುಂದೆ ಮತ್ತೆ ಬೇಕಾದರೆ ಹೆಂಗಾದರೂ ನಾವು ಅವರಿಗೆ ಮನವೊಲಿಸ್ಕೋಬೋದಿತ್ತು ಅನ್ನುವಂಥದ್ದನ್ನು ಅವರಿಗೆಲ್ಲರಿಗೂ ಪ್ರಜ್ಞೆ ಇದ್ದರೂ ಸಹ ಇವತ್ತು ಕಡೆಗಣಿಸಿ, ಸಮಾಜದ ಕಡೆಗಣಿಸಿ ನಮ್ಮನ್ನೆಲ್ಲ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಬೇಜಾರಾಗಿಬಿಟ್ಟು ಇವತ್ತು ಮುನಿಸ್ಕೊಂಡ್ಬಿಟ್ಟು ನಾವೊಂದು ಇಂಡಿಪೆಂಡೆಂಟು ಸ್ವತಂತ್ರ ಅಭ್ಯರ್ಥಿ ಆಗಿರ್ತಕ್ಕಂಥ ಯುವಕನ್ನು ಮುಂದೆ ನಾವು ನಿಲ್ಲಿಸ್ಕೊಂಡು ಗೆಲ್ಲಿಸ್ಬೇಕು ಅನ್ನೋಂಥ ತೀರ್ಮಾನನ ಇಡೀ ಸಮಾಜಕ್ಕೆ, ಇಡೀ ಅಲ್ಪಸಂಖ್ಯಾತರಿಗೆ ಐತೆ. ನಮಗೆ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರ ರವಿಗೆ ಒಂದು ಅವ್ರು ಹೇಳಿರ್ತಕ್ಕಂಥ 500 ರೂಪಾಯಿ ಒಂದು ಬಿರಿಯಾನಿಗೆ 1000 ಓಟ್ ಕೊಡ್ತಾರೆ ಅಂತ ಹೇಳಿರೋದನ್ನು ನಾವು ಅದನ್ನು ಸುಳ್ಳು 1000 ಮಾರ್ಕನಲ್ಲ, ಪಕ್ಷದ ಅಭಿಮಾನಕ್ಕೆ ಇಲ್ಲಿವರೆಗೂ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು. ಯಾರದೇ ದುಡ್ಡು ಬಿರಿಯಾನಿಗಲ್ಲ. 1000 ಪ್ರತಿದಿನ ಬಿರಿಯಾನಿ ತಿಂತಾರೆ. 1000 ಬಿರಿಯಾನಿ ಇಲ್ದಂಗೆ ಊಟನೇ ಮಾಡಲ್ಲ. ಅವ್ನು ಕೂಲಿ ಗಾರೆ ಕೆಲಸ ಮಾಡಲಿ, ಆಟೋ ಕೆಲಸ ಮಾಡಲಿ, 1000 ಬಿರಿಯಾನಿ ತಿಂದೇ ಅವ್ರು ಹೋಗೋದು. ಬಿರಿಯಾನಿ ಕಟ್ಕೊಂಡು ಹೋಗ್ತಾರೆ ಕೆಲಸಕ್ಕೆ. ಅಂಥ ಜನಕ್ಕೆ ಈ ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದು ಬಟ್ ಇಡೀ ಸಮಾಜಕ್ಕೆ ಅದರಾಗೂ ವಿಶೇಷವಾಗಿ ಯುವಕರಿಗೆ ಭಾಳ ನೋವಾಗಿ, ಅದು ಭಾಳ ನೋವಾಗೈತೆ. ಯಾರು ದುಡ್ಡಿಗಾಗೆಲ್ಲ ಪ್ರತಿಯೊಬ್ಬರು ನಮ್ಮ ದುಡಿಯರೇ ಇರೋದು. ಮುಸ್ಲಿಂ ವರ್ಗ ಏನೈತೆ ನೋಡ್ತಿರ್ಬೋದು ಜನ, ಎಲ್ಲರಿಗೂ ಗೊತ್ತಿದೆ. ಗಾರೆ ಕೆಲಸದಿಂದ ಹಿಡಿದು ದಿವಾನರು, ರಾಜಕಾರಣಿಗಳ ತನಕಲ್ಲೂ ಸಹ ಒಂದೊಂದು ರಂಗದಲ್ಲಿ ಒಬ್ಬೊಬ್ಬರು ಕೆಲಸ ಮಾಡ್ಕೊತ ಬಂದಿದ್ದಾರೆ. ಯಾರು ದುಡ್ಡಿಗೆ ಆಸೆ ಮಾಡಾರಲ್ಲ, ದುಡ್ಡು ಬೇಕಿಲ್ಲ. ಪಕ್ಷದ ಅಭಿಮಾನ ಇತ್ತು ಕಾಂಗ್ರೆಸ್ಸಿಗೆ, ಹಾಗಾಗಿ ಓಟ್ ಹಾಕಂತ ಬಂದರು. ಬಟ್ ಇವತ್ತು ಅದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಪಕ್ಷಕ್ಕೆ ನಾವೇನೋ ದೂರಕ್ಕೆ ಸಾಧ್ಯ ಇಲ್ಲ, ಅದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನು ಮಾರಾಟ ಆಗುವಂಥ ವಸ್ತು ಅಂತ ನಮ್ಮ ಇಡೀ ಸಮಾಜಕ್ಕೆ ಅಂದಾಗ ನಾವು ಯಾವ ಕಾಲಕ್ಕೂ ಇದನ್ನು ಮರೆಯೋಕ್ಕಾಗಲ್ಲ. ನಮ್ಮ ಯುವಕರ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟೈತೆ. ನಮ್ಮನ್ನು ಮಾರಾಟ ಮಾಡೋರು ಅಂತ ಅಂದಾರಲ್ಲ, ನಾವು ಈ ಸಾರಿ ಅದರದ್ದು ಏನು ಉತ್ತರ ನಾವು ಕೊಡಬೇಕು ಅವರಿಗೆ. ನಾವು ಮಾರಾಟ ಆಗಲ್ಲ, ನಾವು ಉಪವಾಸ ಇದ್ದರೂ ಸಹ ನಮ್ಮ ಏನು ಮನಸ್ಸು ಮಾಡಿ ನಾವು ಮಾಡ್ತೀವಿ ಆ ವ್ಯಕ್ತಿಗೆ, ನಾವು ಅವರಿಗೆ ಓಟ್ ಕೊಟ್ಟಿದ್ದೀವಿ ಅನ್ನೋ ಮುಖಾಂತರ, ಇವರು ಸೋಲಿಸೋ ಮುಖಾಂತರ ನಾವು ಅವರಿಗೆ ಉತ್ತರ ಕೊಡಬೇಕು ಅಂತ ತೀರ್ಮಾನ ಮಾಡಿ. ನನ್ನ ಹೆಸರು ಸಣ್ಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.